ನಮಸ್ಕಾರ. ಡಿವಾಸ್ ಅವರ ಕಾಟೇರ ಬ್ಲಾಕ್ ಬಸ್ಟರ್ ಆಗಿರ್ಬೋದು, ನಿಮ್ಗೆಲ್ಲ ಗೊತ್ತಿರುವಂತಹ ವಿಚಾರ. ಸೊ ಈ ಒಂದು ಸಿನಿಮಾದ ಕಥೆ ಇರ್ಬೋದು, ಈ ಸಿನಿಮಾ ಮೇಕಿಂಗ್ ಎಲ್ಲವೂ ಕೂಡ ಜನರಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ. ಈಗಾಗಲೇ 200 ಕೋಟಿಯ ಒಂದು ಮಾರ್ಕ್ ನ ದಾಟಿ ಮುಂದೆ ಸಾಗ್ತಾ ಇದೆ. ಸೊ ಈ ಬಗ್ಗೆ ರಾಬರ್ಟ್ ನಿರ್ಮಾಪಕ ಉಮಾಪತಿ ಶ್ರೀನಿವಾಸ್ ಗೌಡ ಮಾತನಾಡಿದ್ದಾರೆ. ಸೊ ಈ ಹಿಂದೆ ಈ ಕಾಟೇರ ಟೈಟಲ್ ಅನ್ನ ಕೊಟ್ಟಿದ್ದೆ ನಾನು. ಸೊ ನನ್ನ ಹೆಸರಲ್ಲಿ ರಿಜಿಸ್ಟ್ರೇಷನ್ ಆಗಿತ್ತು. ಅದಾದ ನಂತರ ನಾನು ಈ ಟೈಟಲ್ ಅನ್ನ ಕೊಟ್ಟೆ, ಅಂದ್ರೆ ರಾಕ್ಲೈನ್ ಅವರಿಗೆ ಕೊಟ್ಟೆ ಅನ್ನೋ ಮಾತನ್ನ ಅವರು ಹೇಳಿದ್ರು. ಅದ್ರ ಬಗ್ಗೆ ಸೂಪರ್ ಟಿವಿ ಕೂಡ ವಿಚಾರವನ್ನ, ಅಂದ್ರೆ ಒಂದು ವರದಿಯನ್ನ ಪ್ರಸಾರ ಮಾಡಿತ್ತು. ಸೊ ಇದೀಗ ಕಾಟೇರ ಸಕ್ಸಸ್ ನಂತರ ಉಮಾಪತಿ ಶ್ರೀನಿವಾಸ್ ಗೌಡ ಮತ್ತೆ ಮಾತನಾಡಿದ್ದಾರೆ. ಸೊ ಅವರ ಪ್ರಕಾರ ಈ ಒಂದು ಕಥೆಯನ್ನ ಆಯ್ಕೆ ಮಾಡಿದ್ದೆ ನಾನು, ಕೂತು ಬರ್ಸಿದ್ದೆ ನಾನು ಅಂತ ಅವ್ರು ಹೇಳಿದ್ದಾರೆ. ಅಂದ್ರೆ ನಾನು ಮತ್ತೆ ತರುಣ್ ಸುಧೀರ್ ಎಲ್ಲರೂ ಕೂಡ ಸೇರ್ಕೊಂಡು ಅಲ್ಲಿನ ಟೀಮ್, ಯಾರು ರೈಟಿಂಗ್ ಟೀಮ್ ಇದೆ, ಸೊ ನಾವು ಈ ಕಥೆಯನ್ನ ರಾಬರ್ಟ್ ಗಿಂತ ಮುಂಚೆನೆ ಮಾಡಿದ್ವಿ. ಸೊ ಕಾರಣಾಂತರಗಳಿಂದ ಆಗ ಸಿನಿಮಾ ಮಾಡೋಕೆ ಸಾಧ್ಯ ಆಗ್ಲಿಲ್ಲ. ಸೊ ಈ ಕತೆ ನಾನ್ ಸೆಲೆಕ್ಟ್ ಮಾಡಿರೋದು, ನಾನು ಕೂತು ಬರ್ಸಿರೋದು ಅನ್ನೋ ಹೆಮ್ಮೆ ನನಗಿದೆ. ಈಗ ಅದು ಸಕ್ಸಸ್ ಕಂಡಿದೆ ಅಂತ ಹೇಳಿದ್ದಾರೆ. ಸೊ ಪ್ರಸಿದ್ಧವಾದಂತ ಯೂಟ್ಯೂಬ್ ಚಾನೆಲ್ ಅದಕ್ಕೆ ಅವರು ಮಾತನಾಡ್ತಾ ಈ ಒಂದು ವಿಚಾರವನ್ನ ಹಂಚಿಕೊಂಡಿದ್ದಾರೆ. ಈ ಒಂದು ಕತೆ ಈಗ ನೀವು ಮಾಡ್ಲಿಲ್ಲ, ಸೊ ಈಗ ಸಕ್ಸಸ್ ಕಂಡಿದೆ, ಬ್ಲಾಕ್ ಬಸ್ಟರ್ ಆಗಿದೆ, ನಿಮ್ಗೆ ಏನ್ ಅನ್ಸುತ್ತೆ ಅಂತ ಅಲ್ಲಿ ಕೇಳಿದಾಗ ಸೊ ಅವ್ರು ಹೇಳಿದಂತ ವಿಚಾರ, ಇಲ್ಲ ನನಗೆ ಖುಷಿ ಇದೆ. ಸೊ ಯಾರ್ಯಾರಿಗೆ ಏನೇನ್ ದಕ್ಕಬೇಕು ಅದು ದಕ್ಕತ್ತೆ. ಸೊ ನಾನು ಈ ಸಿನಿಮಾವನ್ನು ಪ್ರೊಡ್ಯೂಸ್ ಮಾಡದಿದ್ರೂ ಕೂಡ ನಾನೊಬ್ಬ ಪ್ರೊಡ್ಯೂಸರ್ ಆಗಿ ಒಳ್ಳೆ ಸ್ಕ್ರಿಪ್ಟ್ ಅನ್ನ ಆಯ್ಕೆ ಮಾಡುವಂತ ಜಡ್ಜ್ಮೆಂಟ್ ನನಗಿದೆ, ಆ ಒಂದು ಥಾಟ್ ಪ್ರೋಸೆಸ್ ನನಗಿದೆ, ಅಥವಾ ಆಯ್ಕೆ ಮಾಡುವಂತ ಒಂದು ಅಬಿಲಿಟಿ ನನಗಿದೆ ಅನ್ನೋ ಖುಷಿ ಇದೆ. ಸೊ ರಾಕ್ಲೈನ್ ವೆಂಕಟೇಶ್ ಅವರು ನನಗೆ ತುಂಬಾ ಪ್ರೀತಿ ಪಾತ್ರರು. ಸೊ ಅವರು ಕೂಡ ಈ ಸಿನಿಮಾ ಮಾಡಿರೋದ್ರಿಂದ, ಅವರೇ ಮಾಡಿರೋದ್ರಿಂದ ಸೊ ನನಗೆ ಯಾವುದೇ ರೀತಿಯಾದಂತ ಬೇಜಾರಿಲ್ಲ ಅಂತ ಉಮಾಪತಿ ಶ್ರೀನಿವಾಸ್ ಗೌಡ ಹೇಳಿದ್ದಾರೆ. ಸೊ ಇನ್ನೊಂದು ವಿಚಾರ, ಯಾಕೆ ನೀವು ಆ ಸಿನಿಮಾ ನೀವು ಮಾಡಲಿಲ್ಲ, ನಿಮ್ಮ ಪ್ರೊಡಕ್ಷನ್ ಅಲ್ಲಿ ಯಾಕೆ ಬರಲಿಲ್ಲ ಅಂತ ಹೇಳಿದಾಗ, ಕೆಲವರಿಗೆ ದಕ್ಕಬೇಕಾಗಿರುತ್ತೆ. ರಾಕ್ಲೈನ್ ವೆಂಕಟೇಶ್ ಅವರಿಗೆ ಆ ಒಂದು ಸಿನಿಮಾ ಮಾಡುವಂಥದ್ದು ಅವರ ಒಂದು ಹಣೆಯಲ್ಲಿ ಅಥವಾ ಒಂದು ಇದ್ರಲ್ಲಿ ಬರೆದಿತ್ತು. ಸೊ ಹಾಗಾಗಿ ಅವರ ಪ್ರೊಡಕ್ಷನ್ ಬಂದಿದೆ, ಸಕ್ಸಸ್ ಕಂಡಿದೆ. ಸೊ ಡಿಬಾಸ್ ಅವರೇ ಈ ಸಿನಿಮಾ ಇಂಥವ್ರ ಪ್ರೊಡಕ್ಷನ್ ಅಲ್ಲಿ ಬರಲಿ ಈ ಕತೆ ಅಂತ ಹೇಳಿದ್ರು. ಸೊ ಆ ಕಾರಣಕ್ಕೆ ಅವರ ಒಂದು ಪ್ರೊಡಕ್ಷನ್ ಅಲ್ಲಿ ಬಂತು ಅಷ್ಟೇನೆ. ಸೊ ಮುಂದೆ ಇಂಥದ್ದು ಯಾವುದಾದ್ರು ಪ್ರಾಜೆಕ್ಟ್ ನನ್ನ ಪ್ರೊಡಕ್ಷನ್ ಅಲ್ಲೂ ಕೂಡ ಬರ್ಬೋದು ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರೆ. ಸೊ ಓವರ್ ಆಲ್ ಕಾಟೇರ ಬಗ್ಗೆ ಉಮಾಪತಿ ಶ್ರೀನಿವಾಸ್ ಫಸ್ಟ್ ರಿಯಾಕ್ಷನ್ ಸಕ್ಸಸ್ ಬಗ್ಗೆ ಕೊಟ್ಟಿದ್ದಾರೆ. ಜೊತೆಗೆ ಸಿನಿಮಾ ನಾನಿನ್ನೂ ಕೂಡ ನೋಡೋಕ್ಕಾಗಿಲ್ಲ, ಕಾರಣಾಂತರಗಳಿಂದ ಸಿನಿಮಾ ನೋಡಿಲ್ಲ ಅಂತ ಕೂಡ ಉಮಾಪತಿ ಶ್ರೀನಿವಾಸ್ ಗೌಡ ಅವರು ಹೇಳಿದ್ದಾರೆ. ಸದ್ಯಕ್ಕೆ ನೋಡೋಕೆ ಟೈಮ್ ಆಗಿಲ್ಲ, ನೋಡ್ತೀನಿ ಅನ್ನೋ ಅರ್ಥದಲ್ಲಿ ಅವರು ಹೇಳಿದ್ದಾರೆ. ಈ ಕಂಟೆಂಟ್ ನಿಮ್ಗೆ ಇಷ್ಟವಾದ್ರೆ ಮಾತ್ರ ನಮ್ಮ ಪೇಜ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಪ್ರೀತಿಯ ಲೈಕ್ ಇರಲಿ. ಧನ್ಯವಾದ.